ನಮಸ್ತೆ ಕರ್ನಾಟಕ. ನಾಡಾಭಿಮಾನ ಹಾಗೂ ದೇಶಾಭಿಮಾನ ನಶಿಸುತ್ತಿರುವ ಈ ಸಂದರ್ಭದಲ್ಲಿ ಸ್ವಾರ್ಥ ವಂಚನೆಗಳ ತಾಂಡವ ನೃತ್ಯ ನಡೆದ ಸ್ಥಿತಿಯಲ್ಲಿ ದೇಶದ ದುಸ್ಥಿತಿಯ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾದ ಯುವಕರ ತಲೆಯಲ್ಲಿ ಯಾವ್ಯಾವ ಟಿವಿ ಚಾನಲ್ಗಳಿವೆ? ಹೀಗಾದರೆ ಯುವಕರ ಹಾಗೂ ದೇಶದ ಮುಂದಿನ ಭವಿಷ್ಯವೇನು? ಈ ಚಿಂತನೆಯಿಂದ ಯುವಕರ ಸೊತ್ತಾಗಬೇಕಿದೆ. ಈ ಹೊತ್ತಿನಲ್ಲೇ ಅವರ ಮಹತ್ವವಿದೆ. ನಾಡಿಗಾಗಿ ಸರ್ವ ತ್ಯಾಗ ಬಲಿದಾನಗೈದ ಮಹಾತ್ಮರ ಸ್ಮರಣೆ, ಅವರ ಮಾರ್ಗದರ್ಶನ ಮಾತ್ರ ದೇಶಾಭಿಮಾನ ಮೂಡಿಸುವಲ್ಲಿ ಸ್ಫೂರ್ತಿಯಾಗಬಲ್ಲದೆಂದು ಈ ಕೃತಿಯನ್ನು ಹೊರತರಲಾಗಿದೆ. ಕಾವಿಗೆ ಸ್ವಾಮಿತ್ವಕ್ಕೆ ಮಹತ್ವ ತಂದುಕೊಟ್ಟ ಮಹಾಮಾನವರು ಅನೇಕ ರುದಿಸಿ ಹೋಗಿದ್ದಾರೆ. ಅಂಥವರ ನೆನವುತ್ತಾ ಸಾಗೋಣ. ದೇಶ ನಮಗೇನು ಕೊಟ್ಟಿದೆ ಎಂದು ಕೇಳದೆ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಎಂಬುದನ್ನು ಯೋಚಿಸುವ ಕಾಲವಿದು. ಸ್ವಾರ್ಥ, ದುರಾಸೆ, ಪದವಿಯ ವ್ಯಾಮೋಹ ಹೀಗೆ ಚಿಂತಿಸಿ ಹೇಗಾದರೂ ಸರಿ ಶ್ರೀಮಂತರಾಗಬೇಕೆಂಬ ಹಲವರ ಮಧ್ಯೆ ಬರೀ ಕಾರಿಗಾಗಿ, ಮಠಕ್ಕಾಗಿ, ಸಿರಿವಂತಿಕೆಯ ಸೋಪಾನಕ್ಕಾಗಿ ಧರ್ಮದ ಹೆಸರಿನಲ್ಲಿ ಸೋಗಲಾಡಿತನ ತೋರುವ ಏನೆಲ್ಲ ಮಾಡುವ ಕೆಲ ಪೀಠಾಧೀಶರಿಗಳ ಮಧ್ಯೆ ಎಲ್ಲ ಸ್ಥಾನಮಾನ ಹಣವಿದ್ದವರ ಪಾಲಾಗುವ ಈ ದುರ್ದಿನಗಳಲ್ಲಿ ಸಣ್ಣ ಮೀನನ್ನು ದೊಡ್ಡ ಮೀನು ತಿಂದು ಬದುಕುವಂತೆ ಅಸಹಾಯಕರಂತೆ ಸೋಗು ಹಾಕಿ ಅವಸಾನಗೈಯುವ ಗೋಮುಖ ವ್ಯಾಘ್ರರ ಮಧ್ಯೆ ನಾವು ಜೀವಿಸುತ್ತಿದ್ದೇವೆಂಬ ವಾಸ್ತವವನ್ನು ಯುವ ಪೀಳಿಗೆ ಅರಿಯಬೇಕಿದೆ. ಜೂಜು ಮೋಜುಗಳಿಂದ ಹೊರಬರುತ್ತೇವೆ. ಆದಾಗ್ಯೂ ಈ ನೆಲ ಮಹಾತ್ಮರಿಲ್ಲದ ಬಂಜರು ಭೂಮಿಯಾಗಲು ಸಾಧ್ಯವಿಲ್ಲ. ಒಮ್ಮೊಮ್ಮೆ ಸಮಯ ಸಂದರ್ಭಕ್ಕನುಗುಣವಾಗಿ ಮಾತುಗಳೆಷ್ಟು ಪರಿಣಾಮಕಾರಿಯಾಗುತ್ತವೆನ್ನುವುದಕ್ಕೆ ಕೊಪ್ಪಳ ಸಂಸ್ಥಾನ ಗವಿಮಠದ ಶ್ರೀ ಜಗದ್ಗುರು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಕ್ಕಳಿಗಾಗಿ ಆಸ್ತಿ ಸಂಪಾದಿಸದಿರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಮಕ್ಕಳು ತಂದೆಯ ಆಸ್ತಿಯ ವಾರಸುದಾರರಾಗಬಾರದು, ಅವರ ಆದರ್ಶದ ವಾರಸುದಾರರಾಗಬೇಕೆಂಬ ಮಾತಿಗೆ ನನ್ನ ಮಗನು ಸನ್ಮಾರ್ಗಕ್ಕೆ ನಡೆದು ಸತ್ವಭರಿತ ಹಾಗೂ ತತ್ವಭರಿತ ಮಾತನ್ನು ನುಡಿದ ಆ ಮಹಾತ್ಮರ ನೆನವೇ. ಲೇಖಕರು ಎಸ್ ವಿ ಪಾಟೀಲ, ಗುಂಡೂರ. ಧನ್ಯವಾದಗಳು.